ನೇನು ಗೋರಿ ಒಳಗೆ ಇಡುತ್ತಿದ್ರು ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದರು. ಸ್ವಸ್ಥ್ಯಾರು ಬಂದರು. ಅವರೆಲ್ಲರೂ ಬಂದು ಕೇಳಿದರು, ಅಲ್ಲೋ ನೀನು ಸಾಯುವುದು ಸತ್ತು ಹೋದೆ, ಸಾಯುವುದಕ್ಕಿಂತ ಮುಂಚೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟನಂತ ಹೇಳಿ ಸಾಯಬಾರ್ದಂತ ಎಲ್ಲರೂ ಕೇಳಕತ್ತಿದ್ರು. ಎಲ್ಲರೂ ಹಿಂಗೆ ಅಂದಂದು ದುಃಖದಿಂದ ಅಳುತ್ತಿದ್ರು. ಹೆಂಡತಿ ಅಂತಿದ್ಲು, ನೀ ಇವ್ರಿಗೆ ಮಕ್ಕಳಿಗೆ ಯಾರಿಗೂ ಹೇಳಿದರೆ ಏನಾಯ್ತು, ನನಗರ ಹೇಳಿ ಸಾಯಬಾರ್ದನಂತ ಯಾಕಂದ್ರೆ ಹೆಂಡತಿ ಕೇಳ್ತಿದ್ಲು. ಆವಾಗ ಹೆಣ ಮನುಷ್ಯನೊಳಗೆ ಅಂತಿತ್ತು, ನಾ ಸತ್ತನಂತ ನಿಮಗೆ ದುಃಖ ಆಗಿಲ್ಲ, ನಾ ಸತ್ತು ಹೋಗಿನಂತ ನಿಮಗೆ ಸಂತೋಷ ಆಗೈತಲ್ಲ, ಯಾಕೆ ನಿಮಗೆ ಹೇಳಬೇಕಾಗಿತ್ತು, ನನಗೆ ಹೇಳಕ್ಕೆ ಅವಕಾಶದಲ್ಲಿ ಕೊಟ್ಟಾನ ಪರಮಾತ್ಮ ಅಂತ ಹೆಣ ಅಂತಿತ್ತು. ಆವಾಗ ಹಿರಿಯರು ಎಲ್ಲರೂ ಕೂಡಿಕೆಂದ ಎಳೆದ ಕಡೆ ಮ್ಯಾಲೆ ತೊಗೊಂಡ್ರು. ಅವ್ರು ನಟ್ಟೂರ್ನು ಮ್ಯಾಲೆ ತೊಗೊಂಡ್ರು. ಹಿರಿಯರು ಒಂದು ಪ್ರಶ್ನೆ ಮಾಡ್ಯಾರ ಅವ್ರನ್ನ, ಅಲ್ಲ ನಿಮ್ಮ ಮನೆ ಒಳಗಿನ ಒಬ್ಬ ಹಿರಿ ಮನುಷ್ಯ ಸತ್ತಾನಂತೇಳಿ ನಿಮಗೆ ದುಃಖ ಯಾರಿಗೂ ಇಲ್ಲನ, ಅವನು ಬಿಟ್ಟು ಹೊರಗೆ ಸಂಪತ್ತಕ್ಕೆ ಯಾಕೆ ಬಡ್ದಾಡ ಸಾಯಕತ್ತಾರೆ, ಅದು ಅಲ್ಲೇ ಐತಿ, ಅವನ ಕಾರ್ಯ ಏನತ್ತದನ್ನ ಮುಗಿಸೂನು ನಡ್ರತ್ತೇಕಂದ ಹಿರಿಯರು ಹೇಳಾಕತ್ತಿದ್ರು. ಅವಾಗ ಅವನು ಹೆಂಡತಾಳು, ಅವಾಗ ಅವನು ಹೆಂಡತಿ, ಇಲ್ರಿ ಅವನು ಸತ್ತು ಹೋಗಿದ್ದಕ್ಕೆ ನನಗೆ ದುಃಖ ಐತಿ, ಅವ ಯಾರಿಗೆ ಏನು ಕೊಟ್ಟಾನಂತ ಹೇಳಿ ಹೋಗಿಲ್ಲಲ್ಲ, ಅದಕ್ಕೆ ದುಃಖ ಆಗೈತತ್ತೇಕಂದ ಅವನ ಹೆಂಡತಿ ಕೇಳ್ತಿದ್ಲು. ಅವಾಗ ಮನ್ಯಾಗ ಒಂದು ಮುದುಕಿತ್ತು, ಒಂದು 70-80 ವರ್ಷದ ಮುದುಕಿ. ಅಲ್ಲೋ ನಾನು ಅವು ಬಿಟ್ಟು ಹೋಗಿರೋ ಆಸ್ತಿ ಮೇಲೆ ನಾನು ಆಸೆ ಮಾಡಿಲ್ಲ, ಎಷ್ಟು ವಯಸ್ಸಾಗೈತಿ ನನಗೆ, ಅವನ ತಾಯಿ ನಾನು, ನೀವು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅವ್ನು ಬಿಟ್ಟವ್ರಿಗೆ ಆಸ್ತಿ ಮೇಲೆ ಯಾಕೆ ನೀವು ಆಸೆ ಮಾಡಿರಿ, ಅವನು ಸತ್ತಾನು ಎಲ್ಲರೂ ದುಃಖದಿಂದ ಮಣ್ಣು ಕೊಟ್ಟಕ್ಕೆಂದು ಮನೆಗೆ ಬಂದ ಅದು ಏನು ಮಾಡಬೇಕು ಮಾಡಿಕೊಂಡು ಒಟ್ಟರು ಸಂತೋಷದಿಂದ ಮನೆಗೆ ಕಳಿಸುವ ವಿಚಾರ ಮಾಡಿರ್ತಕ್ಕೆಂದ ಮುದುಕಿ ಬಂದು ಹೇಳ್ತಿರ್ತ ಮನ್ಯಾಗಿಂದ. ಹಿರಿಯರು ಅಂದರು, ಆ ಮುದುಕಿಗೆ ಇರುವಷ್ಟು ಬುದ್ಧಿ ನಿಮಗೆ ಯಾರಿಗೂ ಇಲ್ಲ. ಯಾಕಿಲ್ಲ ಅಂದ್ರೆ ಆ ಮುದುಕಿ ತಿಳುವಳಿಕೆ ಐತೆ, ನಿಮ್ಗೆಲ್ಲನೂ ತಿಳಿಸಿ ಹೇಳಾಕ್ತಾರ, ಆ ತಿಳ್ಕೊಳ್ಳೋ ಶಕ್ತಿನೂ ನಿಮ್ಮಲ್ಲಿಲ್ಲ ಅಂದ್ರೆ ನಿಮಗೇನು ಹೇಳಿದ್ರೆ ಏನು ತೆತ್ತಕ್ಕೆಂದ ಹಿರಿಯರು ಹೇಳ್ತಿರ್ತಾರೆ. ಅವಾಗ ಅಂದರು, ನಾವು ಅವ ಸತ್ತಾನಂತೇಳಿ ಸಂತೋಷ ಪಟ್ಟಿಲ್ಲ, ದುಃಖ ರಗದ ಐತಿ, ಕರೆ ಯಾರಿಗ್ಯಾರ ಏನಾದ್ರು ಕೊಟ್ಟಿಲ್ಲ ಅಂತ ಕೊಟ್ಟಾನಂತೇಕಂದ್ರೆ ತಿಳ್ಕೊಳಕ್ಕೆ ಅವನ್ನ ನಾವು ಕೇಳಾಕತ್ತೀವಿ ಅಷ್ಟೇ, ಏನಾತಂತ ಕೇಳ್ತಾರ. ಇಷ್ಟು ಕೇಳೋದ್ರೊಳಗೆ ಏನತ್ತಿ ಕೇಳಬೇಕಲ್ಲ ಅಂತ ಕೇಳ. ಅವ್ನು ಸತ್ತು ಹೋಗ್ಯಾನ ಏನು ಕೇಳ್ತೀರಿ, ಇದ್ದಾಗಾದ್ರೆ ಎಲ್ಲ ಹೇಳ್ತಿದ್ದ, ಸತ್ತು ಹೋಗ್ಯಾನ ಏನು ಕೇಳುವತ್ತೆ, ಅವನು ಹೆಣವಾಗಿ ಕೂತಾನ, ಅವನು ಮಾತಾಡಿಸಿದ್ರೆ ಏನು ಬಿಟ್ಟರೆ ಏನು, ಅವ್ನು ಸತ್ತ ಹೋಗ್ಯಾನಲ್ಲ, ಅವನು ಕೇಳಿ ತಿಳ್ಕೊಳ್ಳೋರು ಏನದಾರೆ ನೀವು. ಆವಾಗ ಹಿರಿಯರಂದರು, ನೀವು ಅವ ಸತ್ತಾನಂತೇಳಿ ದುಃಖ ಪಟ್ಟಿಲ್ಲ, ಸಂತೋಷ ಪಡಾಕತ್ತಾರೆ. ಯಾಕಂದ್ರೆ ಅವ ಗಳಿಸಿಟ್ಟಿರುವ ಸಂಪತ್ತನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡಾಕತ್ತಾರಷ್ಟೇ ಜಗತ್ತಿನೊಳಗೆ. ನೀವು ತಿಳ್ಕೋಬೇಕಾಗಿತ್ತು, ನನ್ನ ಎಷ್ಟು ಅವ್ರು ಏನು ಬೇಕು ಬಿಡದೆಲ್ಲ ತಂದು ಕೊಟ್ಟಾರೋ, ನಾವು ಸಾಯುವವರೆಗೂ ನಮಗೇನೆಲ್ಲ ಮಾಡಿರ್ತಾನೋ, ಇದಕ್ಕಿಂತ ಮುಂದಿನ ಆಸ್ತಿ ಇನ್ನೇನಾಗ್ತೈತೆ ತಿಳ್ಕೊಳ್ಳುವ ಶಕ್ತಿ ನಿಮ್ಮಲ್ಲಿಲ್ಲ ಅಂದ್ರೆ ನಿಮಗೆ ಯಾರು ಏನು ಹೇಳಿದ್ರೆ ಏನಾಯ್ತು ಎತ್ತಕ್ಕೆರಿಂದ ಅವ್ರು ಹಿರಿಯರು ಅಂತಿದ್ರು ಅವ್ರಿಗೆ. ಅವಾಗ ಒಬ್ಬಕ್ಕೆ ಹಿರಿ ಸಸಿ ಏನಂದ್ಲು, ಅತ್ತೆನ ಕೇಳ್ತಾಳ, ಇವರು ಎಲ್ಲರೂ ಬಿಟ್ಟು ಹೋದ್ರೆ ನಾನು ನಿನ್ನ ಬಿಡೋಗಲ್ಲ ಅತ್ತಿಕ್ಕಂದು ಅತ್ತಿಗೆ ಹೇಳ್ತಿದ್ವಿ ಹಿರಿ ಸಸಿ ಮನ್ಯಾಗನ. ಯಾಕಂದ್ರೆ ನಾನು ನಿನ್ನ ಯಾಕೆ ನೋಡ್ಕೊತ ಹೋಗ್ಕನತ್ತ ಹೇಳಿನಂದ್ರೆ ನನ್ನ ಮಗಳ ಥರ ನೀನು ನೋಡ್ಕೊತ ಬಂದದಿ, ಅದಕ್ಕೆ ನಿನ್ನ ಇಷ್ಟ ಪ್ರೀತಿಯಿಂದ ನಾನು ನಿನ್ನ ನೋಡ್ಕೊತ ಹೋಗ್ತೀನತ್ತೇಕಂದ ಸೊಸಿ ಅಂತಿದ್ಲು ಅತ್ತಿ. ಅವಾಗ ಅತ್ತಿ ಕಣ್ಣಾಗಿ ನೀರು ಒರೆಸ್ಕೋತ ಹತ್ತಿದ್ಲು. ನೀರು ನನ್ನ ಮನೆತನದೊಳಗೆ ನೋಡ್ಕೋತ ಹೋಗ್ಕನಂತನ್ನುವಂಥ ಶಬ್ದ ನಿನ್ನಲ್ಲಿ ಬತ್ತಲ್ಲ, ನನಗೆ ಅಷ್ಟು ಸಂತೋಷ ಅನಿಸ್ತತ್ತೇಕಂದ ಅತ್ತಿ ಕೇಳ್ತಿದ್ದೆ. ನನ್ನ ಗಂಡ ಬಿಟ್ಟು ಹೋದ್ರೆ ನನಗೆ ಸಂತೋಷ ಆಗಿಲ್ಲ, ನನ್ನ ಗಂಡ ನನ್ನನ್ನು ಅಗಲಿ ಹೋಗ್ಯಾನಲ್ಲ, ದುಃಖ ಸಾಕಷ್ಟು ಐತಿ ಕರೆ, ಆದರೆ ನಿನ್ನಲ್ಲಿ ಈ ಶಬ್ದ ನನ್ನ ಜ್ವಾಕಿ ಮಾಡ್ಕೋತ ಹೋಗ್ತಾನ ಅನ್ನುವಂಥ ಶಬ್ದ ನಿನ್ನಲ್ಲಿ ಬತ್ತಲ್ಲ, ಅದನ್ನು ನಾನು ಕೇಳಿ ನನಗೆ ಸಂತೋಷ ಅನಿಸ್ತೈತೆ. ಸಂತೋಷದ ಕಣ್ಣೀರು ಬರಕತ್ತಾವತ್ತೇಳಿ ಸೊಸಿಗೆ ಆಗ್ತಿದ್ಲ. ಹೆಂಗೆ ಸೊಸಿ ನಗ್ತಿದ್ಲು ಅಂದ್ರೆ ನನ್ನ ಅತ್ತಿ ಕಣ್ಣೊಳಗೆ ನೀರು ಹೋಗಿ ಸಂತೋಷದ ಸುದ್ದಿ, ಸಂತೋಷ ಹುಕ್ಕಿ ಬರ್ತಿತ್ತಲ್ಲ, ಆ ಸಂತೋಷ ನೋಡಿ ನಾನು ನಗಾಕತ್ತಾನೆ ತೆಕ್ಕಿನ ಸೊಸಿ ಅಂತಿಲ್ಲ.
ಆ ಊರಾಗಿನ ಹಿರಿಯರು ಅಂತಿದ್ಲು, ಎಲ್ಲರೂ ಆಕಿನ ತೆಗೆದು ಒಗಿತಾರ ತಿಳ್ಕೊಂಡಿದ್ದೀವ, ನೀರು ಹತ್ತಿ ಕಣ್ಣೀರು ಒರ್ಸಾಕ ಒಬ್ಬ ಗದೆಯಲ್ಲ, ಅದಕ್ಕೆ ನಾವು ನಿನ್ನ ಮೆಚ್ಕೋಬೇಕಾದದ್ದು. ಇಂಥ ಸ್ವಸ್ಕಾರ ಸಿಗೋದು ಭಾಳ ಕಠಿಣ ಐತಿ. ನೀ ಆಕಿನ ನೋಡ್ಕೋತ ಹೋಗ್ಕನಂತ ತಂದ್ರೆ ನಮಗೆ ಭಾಳ ಸಂತೋಷ ಅನಿಸ್ತಕ್ಕಂದು ಹಿರಿಯರು ತಮ್ಮ ಸೊಸೆ ಅನ್ಲಕ್ಕ ಹಿರಿಯರಿಗೆ. ಅದಕ್ಕೇನೈತ್ರಿ, ಮಾವ ಆಸ್ತಿ ಬಿಟ್ಟು ಹೋಗ್ಯಾನ ತೇಕಂದಕ್ಕೆ ನಾವು ನೋಡ್ಕೊತ ಹೋಗ್ಕೊಳ ತಂದಿಲ್ಲ. ಆಕೆಯಲ್ಲಿ ಭಾವನೆಗಳು ಸರಿ ಇದಾವೆ. ಅಕ್ಕಿ ಅಂತಕ್ಕೆ ಸ್ವಸ್ಥರನ್ನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕನ್ನುವಂಥ ಯೋಚನೆಗಳು ಸರಿ ಇದಾವೆ. ಅದಕ್ಕೆ ಆಕಿನ ನಾನು ನೋಡ್ಕೊತ ಹೋಗ್ಕನಂತ ಹೇಳೀನಿ. ಆಕಿ ನಮ್ಮ ಮಾವ ಆಸ್ತಿ ಬಿಟ್ಟು ಹೋಗ್ಯಾನಂತಕ್ಕೆ ನೋಡ್ಕೊತ ಹೋಗ್ಕನಂತ ನಾ ಅಂದಿಲ್ಲ. ಆ ಆಸ್ತಿ ನನಗೆ ಕೊಳೆಮಿಲ್ಲ. ಯಾಕೆ ಕೊಳೆಮಿಲ್ಲ ಅಂದ್ರೆ, ಆಸ್ತಿಕ್ಕಿಂತಲೂ ಹೆಚ್ಚು ನನ್ನ ಅತ್ತಿನ ಬಿಟ್ಟು ಹೋಗ್ಯಾನಲ್ಲ, ಅದಕ್ಕೆ ನನಗೆ ಸಂತೋಷವಾಗಿ ಹೇಳಕತ್ತನ ಹೇಳಿಕೆ ಸೊಸಿ ಹೇಳ್ತಾಳೆ. ಅಷ್ಟು ಹಿರಿಯರು ಸಂತೋಷ ಪಡ್ತಾರೆ. ಎಷ್ಟು ಒಳ್ಳೆಯ ಗುಣಗಳದಾವ ನೀನಂತ ಕತ್ತೆ. ಯಾಕೆ ಸಂತೋಷ ಪಡ್ತಾರಂದ್ರೆ, ನಮ್ಮಲ್ಲಿ ಸ್ವಸ್ಥರದಾರ, ನಮ್ಮಲ್ಲೂ ಮಕ್ಕಳದಾರ. ಆದ್ರೆ ನಮ್ಮಲ್ಲಿ ಸ್ವಸ್ಥರ ಮಕ್ಕಳು ಇದ್ದವ್ರು ಯಾರು ಅಂತಕ್ಕೂ ಈ ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ ಅಂದ್ರೆ, ನಾವು ಎಲ್ಲ ಅವ್ರಿಗೆ ಕೊಟ್ಟು ಬಿಡ್ತೀವಿ, ಅದಕ್ಕೆ ಅವರಲ್ಲಿ ಬುದ್ಧಿ ಬಂದಿಲ್ಲ. ಯಾಕೆ ಬುದ್ಧಿ ಬಂದಿಲ್ಲ ಅಂದ್ರೆ, ಅವ್ರು ಕೇಳಿದೆಲ್ಲನೂ ನಾವು ರಕ್ತಕ್ಕೆ ತಂದು ಕೊಡ್ತೀವಿ, ಅದಕ್ಕೆ ಅವ್ರಿಗಿಂತ ಬುದ್ಧಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆವಾಗ ಸೊಸಿ ಅಂದು, ಏನು ತಪ್ಪಾಗಿಲ್ರಿ, ನೀವು ಇಟ್ಕೊಳ್ಳೋ ರೀತಿ ಸರಿ ಇರಬೇಕಷ್ಟ. ಅವರು ಎಲ್ಲರೂ ಸರಿ ಇರ್ತಾರೆ, ನೀವು ಇಟ್ಟುಕೊಳ್ಳೋ ರೀತಿ ಸರಿ ಬೇಕು, ಅದಕ್ಕೆ ಸರಿ ಇಲ್ಲ ಅಂತ ಕೇಳ್ತಾನ. ಹೋಗ್ಬಾರ್ದು ಅಂತ ಹೇಳ್ತಾಳೆ. ಅವಾಗ ಹಿರಿಯರು ಅಂತಾರೋ, ನೀ ನಮ್ಮ ಊರ ಒಳಗೆ ಅವ್ರ ಮನೆ ಒಳಗೆ ಅಷ್ಟೇ ಸೊಸಿ ಅಲ್ಲ, ನಮ್ಮ ಊರಿಗಿನ ಸೊಸಿನಿ ಅಂತ ತಿಳ್ಕೊಂಡತ್ತಾರ ಅವ್ರು. ಯಾಕಂದ್ರೆ ಎಷ್ಟು ಮಂದಿ ಒಳಗೆ ಅತ್ತಿನ ನೋಡ್ಕೊತ ಹೊಕ್ಕನತ್ತಕ್ಕೆ ನನ್ನ ಬಾಯಿಂದ ಬತ್ತು. ಮಕ್ಕಳಿಗೆ ಬರಲಿಲ್ಲ, ಹೆಣ್ಣು ಮಕ್ಕಳಿಗೆ ಬರಲಿಲ್ಲ. ನೀ ಎಲ್ಲೋ ಬಂದು ಒಬ್ಬಕ್ಕೆ ಹೆಣ್ಮಗಳು ಸೊಸೆಯಾಗಿ ಬಂದ ಎಲ್ಲರೂ ಮುಂದೆ ನನ್ನ ಅತ್ತಿನ ನೋಡ್ಕೊತ ಹೊಕ್ಕನನ್ನುವಂಥ ಶಬ್ದ ಹೇಳಿದೆಲ್ಲ, ಅಷ್ಟು ನಮಗೆ ಸಂತೋಷ ಅನಿಸಿಬಿಡ್ತಕ್ಕಂದು ಹೇಳ್ತಾರೆ. ಅವಾಗ ಸಂತೋಷ ಅನಿಸಿದಾಗ ಊರು ಹಿರಿಯರೆಲ್ಲರೂ ಕೂಡಿ ಒಂದು ಚರ್ಚೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂತ ಚರ್ಚೆ ಅಂದ್ರೆ, ಈಕಿಗೆ ಹುಟ್ಟಿದ್ದು ಏನು, ಇವ್ರ ಮನೆ ಒಳಗೇನು ಗಂಡು ಮಕ್ಕಳು ಸ್ವಸ್ಥರು ಆ ಮಕ್ಕಳು ಅದಾರಲ್ಲ, ಇವ್ರಿಗೆ ಯಾರಿಗೂ ಹಿರ್ತಾನ ಕೊಡೋದು ಬೇಡ. ಇನ್ನು ಈಕೇನು ಸೊಸಿ ಅಂತೇಳಿ ಬಂದು ಮನೆ ಒಳಗೆ ಅದಾಳಲ್ಲ, ಈಕೆಗೆ ಇದನ್ನೆಲ್ಲ ಹಿರ್ತಾನ ಒಪ್ಪಿಸಿ ಬಿಡೋಣ ಒತ್ತೇಕಂದು ಹಿರಿಯರು ಎಲ್ಲರೂ ಹೇಳ್ತಾರೆ. ಅವಾಗ ಎಲ್ಲರೂ ಆಕಿನ ಸೊಸಿನ ಏನು ಕೇಳ್ತಾರಪ್ಪ ಅಂತಂದ್ರೆ, ಇದಕ್ಕೆ ನೀವು ಒಪ್ಪಿಗೆ ಆಯ್ತಿಲ್ವ ಆತ್ಮನ ಕೇಳ್ತಾರೆ ಅವರು. ಅವಾಗ ಆಕೆ ಸೊಸಿ ಹೇಳ್ತಾಳೆ, ಮನೆ ಸೊಸಿ, ಹಿರಿಯರು ನೀವು ಏನು ಹೇಳ್ತೀರಿ ಅದಕ್ಕೆ ನಾ ಎಲ್ಲ ಹ್ಞೂ ಅಂತನೋ, ಆದರೆ ಈ ಹಿರ್ತಾನ ನನಗೆ ಒಪ್ಪಿಸ್ಬೇಡ್ರಿ ಅಂತ ಹೇಳ್ತಾಳೆ ಆಕೆ ಸೊಸಿ. ಯಾಕಂದ್ರೆ ನಾನು ಸೊಸಿ ಅಷ್ಟೇ ಆಗಿ ಬಂದಾನೆ ಅವ್ರಿಗೆ, ಸೊಸಿ ಅಷ್ಟೇ ಆಗಿ ಬಂದಾನೆ ಅವ್ರ ಮನೆಗೆ, ಅವ್ರ ಮನೆ ಹಿರಿಯಾಳಾಗಿ ನಾ ಬಂದಿಲ್ಲ, ಇನ್ನು ಹಿರಿಯಾಳದಾಳ, ಅವ್ರಿಗೆ ಒಪ್ಪಿಸ್ರಿ ಅಂತ ಹೇಳ್ತಾರೆ. ಅವಾಗ ಅತ್ತಿನ ಕೇಳ್ತಾರೋ, ನೋಡುವ ಮತ್ತು ಇದನ್ನ ಎಲ್ಲ ಹಿರ್ತಾನೆ ಮನೆ ಹಿರ್ತಾನೆ ಎಲ್ಲಾನು ನಿನ್ನ ಸೊಸೆಗನ ಒಪ್ಪಿಸ್ಬೇಕಂತ ಮಾಡಿದ್ದು, ನಿನ್ನ ಅವಕಾಶ ಏನತ್ತಿ, ನಿನ್ನ ಪರ್ಮಿಷನ್ ಆಯ್ತಿಲ್ಲ ಒತ್ತಿಕ್ಕೆ ಅಂತ ಕೇಳ್ತಾರ. ಅವಾಗ ಅತ್ತತಾಳು, ನೋಡ್ರಿ ನೀವು ಎಲ್ಲರೂ ಹಿರಿಯರು ದೇವ್ರು ಇದ್ದಂಗೆ ಅದ ರೀ, ನಿಮ್ಮನ್ನ ಮೀರಿ ಏನೈತಿ, ನೀವೇನು ಹೇಳ್ತಿರಲ್ಲ ಅದಕ್ಕೆ ನಂದು ಅವಕಾಶ ಐತಿ, ಅದಕ್ಕೆ ನಂದು ಒಪ್ಪಿಗೆ ಐತಿ ಬೇಕಂದ್ರೆ ಆಕೆ ಹಿರಿಯರಿಗೆ ಒಪ್ಪಿಗೆ ಕೊಡ್ತಾಳೆ. ಇಲ್ಲ ಹಂಗೆ ಅನ್ನಕ್ಕೆ ಹೋಗಬೇಡ, ನಿಂದು ಒಂದಿಟ್ಟಿಗೆ ಮಾತು ಇರಬೇಕಿದ್ರ ಒಳಗೆ, ನಿನ್ನೂ ಅಷ್ಟು ಮಾತಾಡಬೇಕು. ಯಾಕಂದ್ರೆ ನಿನಗೂ ಮಕ್ಕಳ ಸ್ವಸ್ಥರು ಹೆಣ್ಣು ಮಕ್ಕಳು ಎಲ್ಲರೂ ಅದಾರು, ಅವ್ರನ್ನ ಕೇಳಬೇಕು. ಅವ್ರನ್ನ ಒಟ್ಟು ಕರೆದು ನೀ ಕೇಳಿ ಹೇಳಿದೆ ಅಂದ್ರೆ, ಯಾರಿಗೆ ಹಿರ್ತಾನ ಕೊಡಬೇಕು, ಯಾರಿಗೆ ಕೊಟ್ಟರೆ ಅದನ್ನು ಸರಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭಾವನೆಗಳು ಅಟ್ಟುವಂತಕ್ಕೆ ಬರ್ತೈತೆ ಅಂತ ಕೇಳ್ತಾರೆ ಅವ್ರು. ಯಾಕೆ ಅವ್ಲಕ್ರೆ ಹುಟ್ಟರು ಕರಿತೀನಿ ಯಾಕಂದ್ರೆ ಆಕೆ ಏನು ಮಾಡ್ತಾಳೋ ಹಿರಿಯರೊಳಗೆ, ಅವ್ರನ್ನ ಹುಟ್ಟರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಹುಟ್ಟರು ಕರಿತಾಳೆ. ಕರ್ರಿ ಹಿರಿಯರ ಮುಂದೆ ಕುಂಡಿಸ್ತಾರೋ, ಹಿರಿಯರ ಕಾಲು ಬೀಳ್ತಾರೋ, ಹೇಳ್ರಿ ಹಿರಿಯರು ನೀವು ಏನು ಹೇಳ್ತೀರಿ ಅದನ್ನು ನಾವು ಕೇಳ್ಕೊತ ಹೋಗ್ತೀವಿ, ಅದು ಏನು ಮಾಡ್ಕೊತ ಹೋಗ್ಬೇಕಂತ ಮಾಡ್ಕೊತ ಹೋಗ್ತೀವಿ ತೇರ್ಕಂದ ಹಿರಿಯರನ್ನ ಕೇಳ್ತಾರೆ ಅವ್ರು. ಅವಾಗ ನಿಮ್ಮ ತಂದೆ ನಿಮ್ಮನ್ನ ಎಲ್ಲರನ್ನೂ ಬಿಟ್ಟು ಅಗಲಿ ಹೋದ, ನೀವು ಏನು ಮಾಡ್ಕೊತ ಹೋಗ್ಬೇಕಪ್ಪ ಕೆಲಸ ಅಂತಂದ್ರೆ, ಇನ್ನು ನಿಮ್ಮ ತಾಯಿನ ದೇವ್ರಂಗೆ ನೋಡ್ಕೊತ ಹೋಗ್ಬೇಕು. ನಿಮ್ಮ ತಾಯಿನ ಹಂತಕ್ಕಿದ್ದಂಥ ಹಿರಿ ಸೊಸಿ ಇದ್ದಾಳಲ್ಲ, ಆಕಿನ ನೀವು ಭಾಳ ಗೌರವಿಕೆಯಿಂದ ನೋಡ್ಕೊತ ಹೋಗ್ಬೇಕು. ಯಾವ ಅಡೆತಡೆಗಳು ಬರಲ್ದಂಗೆ ನೀವು ಅದನ್ನು ನೋಡ್ಕೋತ ಮುಂದಕ್ಕೆ ಮಾಡ್ಕೊತ ಹೋಗ್ತಾನಂತಂದ್ರೆ ಅಂದ್ರೆ, ನಾವು ಇದನ್ನು ನಿಮಗೆ ಹಿರ್ತಾನ ಎಲ್ಲ ಒಪ್ಪಿಸ್ಬೇಕಂತ ವಿಚಾರ ಮಾಡಿದ್ವಿ ಯಾಕಂದ್ರೆ ಹಿರಿಯರು ಹೇಳ್ತಾರೆ. ಅವಾಗ ಹಿರಿಯರಿಗೆ ಅವ್ರು ಏನು ಹೇಳ್ತಾರೋ,
ಏನಿಲ್ರಿ, ನಮಗೆ ಬರಬೇಕಾದಿದ್ದು ಈಗ ನಮಗೆ ಪಾಲ ಕೊಟ್ರಿ ಅಂದ್ರೆ ಜಗಳಾಡ್ದು ನಮ್ಮದು ನಿಲ್ತೈತಿ. ಮತ್ತು ನಾವು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋದು ಕಳ್ಸೋದನ್ನು ನಾವು ಮಾಡ್ತೀವಿ. ಮತ್ತು ತಾಯಿನ ಹೆಂಗೆ ನಾವು ತಾಯಿನ ಹೆಂಗೆ ಜಾಕಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗುರ್ತೈತಿ. ನಮ್ಮ ತಂದೆ ಬಿಟ್ಟು ಹೋಗಿರೋ ಸಂಪತ್ತದೊಳಗೆ ಯಾರ್ಯಾರಿಗೆ ಎಷ್ಟು ಬರ್ತೈತೆ ಅದನ್ನು ನೀವೇ ಈಗ ದವಿ ಹಿರಿಯರ್ದಾರ ಒಟ್ಟು ಕೂಡ್ಕೊಂಡು ಒಂದು ಚರ್ಚೆ ಮಾಡ್ಕೊಂಡು ಒಟ್ಟು ಹಂಚಿ ಬಿಡ್ರಿ ತೆಕ್ಕಿಂದ ಹಿರಿಯರಿಗೆ ಹೇಳ್ತಾರೆ ಅವ್ರು. ತಾಯಿ ಕಣ್ಣಾಗ ನೀರು ಬರ್ತಾವೆ, ದುಃಖ ಆಕ್ಕತಿ ತಾಯಿ. ಇವೆಲ್ಲ ಮಾತು ಕೇಳ್ಕೊಂಡು ದುಃಖ ಆಕ್ಕತಿ. ನೀವು ನನಗೆ ಹುಟ್ಟಿದ ಮಕ್ಕಳಲ್ಲ ತಳಕ್ಕೆ ತಾಯಿ. ಯಾಕಂದ್ರೆ ನನ್ನ ತಾಯಿನ ನಮ್ಮ ಸಂಪತ್ತ, ನನ್ನ ಗಂಡ ಬಿಟ್ಟೋಗಿರೋ ಸಂಪತ್ತ ನನ್ನ ತಾಯಿನ ಒಟ್ಟು ಚಂತ ನೋಡ್ಕೊತ ಹೋಗ್ಕನಂತ ನಿಮ್ಮ ಬಾಯಿಂದ ಬರಲಿಲ್ಲ. ಅವ ಬಿಟ್ಟು ಹೋಗಿರುವ ಸಂಪತ್ತು ನಮಗೆ ಅರ್ಧ ಹಂಚಿ ಕೊಟ್ಟು ಬಿಡ್ರತ್ತೆ. ಯಾಕಂದ್ರೆ ಏನು ಪಾಲು ಬರ್ತದೆ ಅದನ್ನು ಕೊಟ್ಟು ಬಿಡ್ರತ್ತೆ ಹೇಳುವಂಥ ಮನಸ್ಸು ಹೆಂಗೆ ಬರ್ತದೆ ತಾಯಿದು ಕೇಳ್ತಾರೆ. ಅವಾಗ ಸೊಸೆ ಅಂತ ಅವರು ಕೇಳೋದು ಬರೋಬರೈತಿ. ಯಾಕೆ ಬರೋಬರುತ್ತೆ ಅಂದ್ರೆ ಯಾವತ್ತಿದ್ರೂ ಒಂದು ದಿವಸ ಅದನ್ನು ಭಾಗ ಮಾಡೋದೈತಿ. ಅವ್ರಿಗೆ ಕೇಳೋದ್ರೊಳಗೆ ತಪ್ಪೇನತ್ತೆ ಕೊಟ್ಟು ಬಿಡ್ಬೇಕಂತ ಸೊಸೆ ಅವ್ರು. ಯಾಕಂದ್ರೆ ನಾಳೆ ನಾವು ಯಾರೂ ಇಲ್ಲದ ಟೈಮ್ದಾಗ ಒಟ್ಟು ಕೂಡಿ ಜಗಳ ತೆಗೆದು ನಿನ್ನ ಏನಾರು ಮಾಡಿರಂದ್ರೆ ಅವಾಗ ನೋಡೋರು ಯಾರದಾರ. ನಾ ಜ್ವಾಕಿ ಮಾಡ್ತಾನೆ ಅದೇನು ತಪ್ಪಲ್ಲ, ನಾ ನೋಡ್ಕೋತ ಹೋಗ್ತಾನೆ ಅದೇನು ತಪ್ಪಲ್ಲ. ನಾವು ಯಾರೂ ಇಲ್ಲದ ಟೈಮ್ದಾಗ ಬಂದು ನಿನ್ನ ಏನಾರು ಮಾಡಿರಂದ್ರೆ ಅವಾಗ ಏನು ಮಾಡುತ್ತೆ ಅಂತ ತಾಯಿಯನ್ನು ಕೇಳ್ತಾಳೆ. ದವಿ ಒಳಗೆ ಒಟ್ಟರು ಮುಂದೆ ದವಿ ಒಳಗೆ ಇದ್ದಾಗ ಒಟ್ಟರು ಕೇಳ್ತಾಳೆ. ಅವಾಗಕ್ಕಂತಾಳಲ್ಲ, ಹಿರಿಯರಿಗೆ ಏನು ಒಪ್ಪಿಸ್ಬೇಕು ಎಲ್ಲ ಒಪ್ಪಿಸಿದಂಗೆ ಆಗೈತಿ. ನನ್ನ ಮಕ್ಕಳನ್ನು ಕರೆದು ಎಲ್ಲ ಕೇಳಿದ್ರು, ನಿರ್ಧಾರ ಏನು ಮಾಡ್ತಾರೆ ನೋಡೋಣ ಗಪ್ಪರತ್ತೆ ಕೇಳೋಣ. ಅವ್ರ ಬಾಯಿಂದ ಏನು ನಿರ್ಧಾರ ಬರ್ತೈತೆ ಕೇಳೋಣ ಗಪ್ಪರತ್ತೆ ತಾಯಿ ಅಂತ.